ಎಂಟ್ರೀಸ್ ಸಿಕ್ಕಿಂ 38 ಕಲ್ಟದ್ ನೋಡಿ ಗೈಸ್ ಫ್ಲವರ್ಸ್ ಇಲ್ಲೆಲ್ಲ ಫ್ಲವರ್ಸ್ ಆಗ್ತಾ ಇದೆ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ನಮಸ್ಕಾರ ಎಲ್ಲರಿಗೂ. ನಾವು ನಮ್ಮ ಲಾಸ್ಟ್ ವಿಡಿಯೋನಲ್ಲಿ ನೋಡಿದಂಗೆ ಕುಶಿನಗರಿಂದ ಅರ್ಲಿ ಮಾರ್ನಿಂಗ್ ಹೊರಟಿ ನೈಟ್ ಡಾರ್ಜಿಲಿಂಗ್ ರೀಚ್ ಆದ್ವಿ. ಅರೌಂಡ್ 650 ಕಿಲೋಮೀಟರ್ ಡ್ರೈವ್ ಇತ್ತು. ಮೋಸ್ಟ್ಲಿ ಬಿಯರ್ ಥ್ರೂ ಇತ್ತು. 1.5 ಬಿಯರಿಂದ ಅದರ್ ಎಂಡ್ ಆಫ್ ಬಿಯರ್ ತನಕ ಡ್ರೈವ್ ಮಾಡಿದ್ವಿ. ಸೊ ಇವತ್ತು ನಮ್ಮ ಪಯಣ ನಮ್ಮ ಮೇನ್ ಡೆಸ್ಟಿನೇಷನ್ ಆದಂಥ ಸಿಕ್ಕಿಂಗೆ ಎಂಟರ್ ಆಗೋದು. ಇವತ್ತು ನೈಟ್ ರೀಚ್ ಆಗಬೇಕಾಗಿರೋ ಡೆಸ್ಟಿನೇಷನ್ ಬಂದು ಮಂಗನ್ ಅಂತ. ನಾವು ಗ್ಯಾಂಗ್ಟಾಕ್ಗೆ ಫಸ್ಟ್ ಹೋಗ್ತಿಲ್ಲ, ಯಾಕೆ ಅಂದ್ರೆ ನಾವು ನಾರ್ತ್ ಸಿಕ್ಕಿಂನ ಫಸ್ಟ್ ಕವರ್ ಮಾಡಿ ಅನಂತರ ಗ್ಯಾಂಗ್ಟಾಕ್ಗೆ ಬರೋ ಪ್ಲಾನ್ ಇತ್ತು. ನಾವು 2 ಡೇಸ್ ಮುಂಚೆನೆ ಒಬ್ರು ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ನಾರ್ತ್ ಸಿಕ್ಕಿಂ ಪರ್ಮಿಟ್ಗೆ ಡಾಕ್ಯುಮೆಂಟ್ ಶೇರ್ ಮಾಡಿದ್ವಿ. ಪರ್ಮಿಟ್ಗೆ ವ್ಯಾಲಿಡ್ ವೋಟರ್ ID ಅಥವಾ ಪಾಸ್ಪೋರ್ಟ್ ಬೇಕಿತ್ತು. ಆಧಾರ್ ಕಾರ್ಡ್ನ ಅಕ್ಸೆಪ್ಟ್ ಮಾಡೋಲ್ಲ ಅಂತ ಅವ್ರು ಹೇಳಿದ್ರು. ನಮ್ದು ಕರ್ನಾಟಕ ರಿಜಿಸ್ಟ್ರೇಷನ್ ಓನ್ ಕಾರ್ ಆಗಿರೋದ್ರಿಂದ ವೆಹಿಕಲ್ ಡಾಕ್ಯುಮೆಂಟ್ ಕೂಡ ಶೇರ್ ಮಾಡಬೇಕಾಗಿತ್ತು. ನಾನು ನಾರ್ತ್ ಸಿಕ್ಕಿಂ ಏಜೆಂಟ್ನ ನೇಮ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಶೇರ್ ಮಾಡಿದ್ದೀನಿ. ಕೇಳೋಣ ಸರ್. ಮಂಗನ್ ಸರ್, ಮಂಗನ್ 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 Welcome to Sikkim, guys. Nobody stopped us. But somebody came. ಸಿಕ್ಕಿಂ ಎಂಟ್ರ್ ಆದ ತಕ್ಷಣ ಎಲ್ಲರೂ ಕುಕ್ ಮಾಡೋಣ ನೇಚರ್ನಲ್ಲಿ ಅಂತ ಫುಲ್ ಎಕ್ಸೈಟ್ ಆದರು. ಹಾಗಾಗಿ ಒಳ್ಳೆ ಒಂದು ಜಾಗ ಸಿಗಲಿ ಅಂತ ಫುಲ್ ಹುಡುಕಿ ಕೊನೆಗೆ ಒಂದು ಒಳ್ಳೆ ಜಾಗ ಸಿಕ್ತು. ಯಾರೂ ಇಲ್ಲ, ಫೀಲ್ಡ್ ಥರದ ಒಂದು ಜಾಗ. ಇಲ್ಲಿ ಕುಕ್ಕಿಂಗ್ ಮಾಡಿದ್ವಿ. ಫಸ್ಟ್ ಟೈಮ್ ಇನ್ನು ಟ್ರಿಪ್ ಔಟ್ಸೈಡಲ್ಲಿ ಕುಕ್ ಮಾಡಿದ್ದು. And no place this, and then this is under Surya Deva, guys. See here, and we are directly under Surya. ಫಸ್ಟ್ ಔಟ್ಸೈಡ್ ಫುಡ್ ಮಾಡಿರೋದು. ಆಫ್ಟರ್ ಎಷ್ಟು ದಿನ ಆದಮೇಲೆ ಇವತ್ತು ಯಾವ ವಾರ ಆಯಿತು? ಶುಕ್ರವಾರ, ಸಾಟರ್ಡೆ ಉಳ್ತಿದ್ದು. ಓಕೆ, 7th ಡೇ. There is a Dhul fog, guys, here. See, guys, waterfall, guys. ಮಂಗನ್ ತಲುಪಬೇಕಾದ್ರೆ ಮಳೆ ಬರ್ತಾ ಇತ್ತು, ಆದ್ರೂ ಬಿಡ್ಲಿಲ್ಲ. ನಾವು ಇಲ್ಲೂ ಅನ್ಕೊಂಡ್ರಿ ಇಲ್ಲಿ ಮಳೆ ಬಂದ್ರೆ. Yes, we are entered ಮಂಗಣ್ಣ. Mangan, guys, Mangan. After whiskey, driving is risky.
Guys, they say that. ಏನು ಸರ್ ಹತ್ತವರೆ ಗಾಡಿ ಟರ್ನ್ ಮಾಡೋದಕ್ಕೆ ನೋಡಲ್ಲಿ ಲೋಡಿಂಗ್ ಐತೆ ಈ ಕಡೆ ತುದಿಗೆ ಐತೆ ಲೋಡಿಂಗ್ ಟ್ಯಾಂಟ್ರ್ ಅದು ನೋಡೋಣ ಗೈಸ್ ಸಿ ಮಳೆಯಲ್ಲೇ ಬಂದ್ಬಿಟ್ಟು ಸ್ಯಾಕ್ ಜೇರ್ಲಿ ಹೋಮ್ ಸ್ಟೇಗೆ ನಾವು ಮಂಗನ್ ಹೋಮ್ ಸ್ಟೇ ರೀಚ್ ಆಗೋ ಅಷ್ಟರಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಮಳೆಯಿಂದ ನೈಟ್ ಪೂರ್ತಿ ಪವರ್ ಕಟ್ ಇತ್ತು ನಮ್ಮ ರೂಮ್ನಲ್ಲಿ. ನೈಟ್ ಮಲಗಿದ ಮೇಲೆ ಕೂಡ ರಾತ್ರಿ ಪೂರ್ತಿ ಮಳೆ ಗುಡುಗು ಬರ್ತಾನೆ ಇತ್ತು. ಈ ಥರ ಮಳೆ ಬಂದರೆ ನಾರ್ತ್ ಸಿಕ್ಕಿಂ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡಿಕೊಂಡೇ ರಾತ್ರಿ ಮಲ್ಕೊಂಡ್ವಿ ನಾವು ರೂಮ್ನಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರ್ಪ್ರೈಸ್ ಇತ್ತು ನಮಗೆ. ಏನಂದರೆ ನಾರ್ತ್ ಸಿಕ್ಕಿಂಗೆ ಹೋಗೋ ರೋಡ್ನಲ್ಲಿರೋ ಬ್ರಿಡ್ಜು ತುಂಬ ಮಳೆಯಿಂದಾಗಿ ಕೊಲ್ಯಾಪ್ಸ್ ಆಗಿದೆ ಅಂತ. ಹಾಗಾಗಿ ನಾರ್ತ್ ಸಿಕ್ಕಿಂ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿನ ಲೋಕಲ್ ಆಫೀಸರ್ಸ್ ಕೂಡ ಅದೇ ಹೇಳಿದ್ರು. ನಮ್ಮ ಹತ್ರ ಪರ್ಮಿಟ್ 3 ದಿನ ಮುಂಚೆ ಅಪ್ಲೈ ಮಾಡಿದ್ರಿಂದ ಪರ್ಮಿಟ್ ಆಲ್ರೆಡಿ ನಮ್ಮ ಹತ್ರ ಇತ್ತು. ಹಾಗಾಗಿ ಸಡನ್ನಾಗಿ ವಾಪಸ್ ಹೋಗೋದು ಬೇಡ, ಇಷ್ಟು ದೂರ ಬಂದಿದ್ದೀವಿ, ಸ್ವಲ್ಪ ವೆಯ್ಟ್ ಮಾಡೋಣ, ಬೇರೆ ಆಪ್ಷನ್ಸ್ ಏನ ಇದೆಯಾ ಆಲ್ಟರ್ನೇಟಿವ್ಸ್ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇನ್ನೊಂದು ನೈಟ್ ನಾವು ಮಂಗನಲ್ಲೇ ಸ್ಟೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವಾಗ ನಾವು ಇದ್ದಂಥ ಹೋಮ್ ಸ್ಟೇನಲ್ಲಿ ಇರೋದು ಬೇಡ, ಬೇರೆ ಹೋಮ್ ಸ್ಟೇಗೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಯಾಕೆ ಅಂದರೆ ನಾವಿದ್ದಂಥ ಹೋಮ್ ಸ್ಟೇನಲ್ಲಿ ಮೂವಿ ಶೂಟಿಂಗ್ ಬೇರೆ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಇತ್ತು. ಹಾಗಾಗಿ ಮಂಗನ್ ಸಿಟಿ ಒಳಗಡೆ ಎಲ್ಲರೂ ಹೋಗ್ಬಿಟ್ಟು ಹೋಮ್ ಸ್ಟೇ ಮಾಡೋಣ ಅಂತ ಹೋಗಿ ಬೇರೆ ಹೋಮ್ ಸ್ಟೇ ನೋಡಿದ್ವಿ ನಾವು. ಇವಾಗ ನಾವಿಲ್ಲಿ ಉಳ್ಕೊಂಡಿರೋ ಹೋಮ್ ಸ್ಟೇ ಹೆಸರು ಆಮಾ ಹೋಮ್ ಸ್ಟೇ ಅಂತ. ಮಂಗನಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟು ಈ ಹೋಮ್ ಸ್ಟೇ ಮಾಡಿದ್ವಿ. ಇಲ್ಲಿ ಹೋಮ್ ಸ್ಟೇ ಓನರ್ ಮಾತ್ರ ತುಂಬ ಫ್ರೆಂಡ್ಲಿ ಇದ್ದಾರೆ ನಮ್ಮ ಜೊತೆಗೆ. ನಾವು ತುಂಬ ಕಾರ್ಡ್ಸ್ ಎಲ್ಲ ಆಡಿದ್ವಿ ನೈಟೆಲ್ಲ. ನನಗೆ ಬೇರೆ ಈ ಟೈಮಲ್ಲಿ ತುಂಬಾ ಹುಷಾರಿರಲಿಲ್ಲ. ಅವರು ಹಿಮಾಲಯನ್ ಹರ್ಬ್ ಸಜೆಸ್ಟ್ ಮಾಡಿದ್ರು, ಯಾವುದು ಸ್ವಲ್ಪ ಅದೆಲ್ಲ ಕೊಟ್ಟರು. ತಗೊಂಡ ಮೇಲೆ ನೆಕ್ಸ್ಟ್ ಡೇ ನಾನು ಬೆಟರ್ ಆದೆ. ಇವಾಗ ಹೇಳಿ ಹೆಂಗಿದೆ ಊಟ? ಚೆನ್ನಾಗಿದೆ. ಚಿಕನ್ ಕೊಟ್ಟಿಲ್ಲ, ಬೇಜಾರಾಯಿತು. ಸರ್ಗೆ ಚಿಕನ್ ಸಜೆಷನ್ ಇದೆ, ನೋ ಚಿಕನ್ ಡೈಸ್ ಫರ್ ಮೇಡಮ್. ನೋಡಿ ಚೆನ್ನಾಗಿ ತಿಂದವರ ಚಿಕನ್. ಸೊ ಫೈನಲಿ ನಾವಿವಾಗ ನಾರ್ತ್ ಸಿಕ್ಕಿಮಲ್ಲಿರೋ ಲಾಚುಂಗ್ಗೆ ಹೊರಟ್ವಿ. ಆಕ್ಚುಲಿ 2 ಡೇಸ್ ಬ್ಯಾಕ್ ಮಳೆ ಬಂದಾಗ ಕೊಲ್ಯಾಪ್ಸ್ ಆಗಿದ್ದ ವುಡನ್ ಬ್ರಿಡ್ಜ್ ಇನ್ನೂ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನಾರ್ತ್ ಸಿಕ್ಕಿಂ ರೋಡ್ ಇನ್ನೂ ಕ್ಲೋಸ್ ಅಲ್ಲೇ ಇದೆ. ನಮ್ಮ ಹೋಮ್ ಸ್ಟೇ ಓನರ್ ಹೇಳಿದ್ರು ಇನ್ನೊಂದು ದಾರಿ ಇದೆ, ಆ ರೋಡಲ್ಲಿ ಯಾರು ಓಡಾಡಲ್ಲ, ಸ್ವಲ್ಪ ರಿಸ್ಕಿ ಇದೆ ಅಂತ ಹೇಳಿದ್ರು. ನಾವು ಪರವಾಗಿಲ್ಲ ಅಂತ, ರೋಡ್ ಟಫ್ ಇದ್ರು ನಮ್ಮ ಕಾರ್ ಹೋಗುತ್ತೆ ಅಂತ ಧೈರ್ಯ ಇತ್ತು. ಸೊ ಹಾಗಾಗಿ ಈ ರೋಡಲ್ಲಿ ಹೊರಟ್ವಿ. ಆರ್ಮಿ ಚೆಕ್ ಪೋಸ್ಟ್ ಅಲ್ಲಿ ನಮ್ಮ ಪರ್ಮಿಟ್ ತೋರಿಸಿದ್ವಿ. ಅವರು ಕೇರ್ಫುಲ್ ಆಗಿ ಹೋಗಿ ಅಂತ ಹೇಳಿದ್ರು. ಈ ಆಲ್ಟರ್ನೇಟ್ ರೋಡ್ ಬಂದ್ಬಿಟ್ಟು ಚುಮ್ತಾಂಗೆ ಕನೆಕ್ಟ್ ಆಗುತ್ತೆ. ಈ ರೋಡ್ ಹೋಗೋದ್ರಿಂದ 1.5 hour to 2 hours ಎಕ್ಸ್ಟ್ರಾ ಬೇಕಾಗುತ್ತೆ. ನೋಡಿ ಗೈಸ್, ಸಿ ಹಿಯರ್ ಗೈಸ್. ಇದೇ ಹೇಳಿದ್ದು ವಾಟರ್ ಅದೇ ಚೆನ್ನಾಗಿರುತ್ತೆ ಅಂತ. ಕಾಂಚನಜುಂಗ ವಾಟರ್ ಇದು ಕರೆಕ್ಟ್ ಬರ್ತಾ ಇರೋದು. ನೋಡಿ ಗೈಸ್, ಇದು ಕಾಂಚನಜುಂಗ ವಾಟರ್ ಅಂತೆ. ಇಲ್ಲಿಂದ ಬರ್ತಾ ಇದೆ. ನಿಲ್ಲಿಸ್ಬೇಡ್ರಿ ಅಂದರೆ ಸರೋಜ್ ಲೆಟ್ಸ್ ಗೋ. ಸಕ್ಕತ್ತಾಗಿ ಕಾಣ್ತೈತೆ ಇದು. ಚೆನ್ನಾಗಿ ಕಾಣ್ತಾ ಇದೆ ಅದಕ್ಕೆ ಮೇಕಿಂಗ್ ವಿಡಿಯೋ. ಅದೇ ನೋಡಿರಿ ಗೈಸ್, ಇಟ್ಸ್ ನಾಟ್ ಸ್ಟಾಪ್ ಎನಿವೇರ್ until we reach ಚುಂಗ್ಥಾಂಗ್. ನೋಡಿ ಗೈಸ್, ಚೆನ್ನಾಗಿರೋ ಬ್ರಿಡ್ಜ್ ಕಟ್ಟಿದ್ದಾರೆ. ದಡ ಬಡ ದಡ ಬಡ ದಡ ಬಡ ಅನ್ನತ್ತೆ. ಒನ್ ಮೋರ್ ಅನ್ಬೇಕು ನಾವು. ಗೂಗಲ್, ವಿ ಆರ್ ನೋ ವೇರ್ ಅಕಾರ್ಡಿಂಗ್ ಟು ಗೂಗಲ್ ಮ್ಯಾಪ್ಸ್. ಯಾರು ಹೋಗ್ತಿರೋ ಜಾಸ್ತಿ ಒಬ್ಬರು ಬಂದಿವಲ್ಲ ಮರ್ಗ ಮುಗಿಸ್ಕೊಂಡ್ಬಿಟ್ಟಿದಲ್ಲ ರೋಡಿಗೆ ಬರಂಗಿಲ್ಲ. ನೋಡಿ ಗೈಸ್, ಗುಡ್ಡದ ಮೇಲೆ ಹಸಿರು. ನಮ್ದು ಸ್ಪಿಟಿ ಥರ ಒಣ ಇಲ್ಲ ಇಲ್ಲಿ ಗೈಸ್. ಇಲ್ಲೇನೋ ಇಲ್ಲಿ ತೋರಿಸ್ಬೇಕಂತ ಗೈಸ್. ನೋಡಿ ಗೈಸ್, ಮೇಲೊಂದು ಕಾರ್ ಮಾತ್ರ ಅಲ್ಟಿಮೇಟಾಗಿ ಓಡ್ತಾ ಇದೆ. ಎಂತೆಂಥ ರಫ್ ಪ್ಯಾಚಲ್ಲಿ ಬಂದ್ರೂ ಸೂಪರಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನಮ್ಮ ಸ್ಕಾರ್ಪಿಯೋ ಎನ್. ಆಟೋಮೆಟಿಕ್ ತಾಂಡಿ ಒಳ್ಳೆ ಕೆಲಸ ಮಾಡಿದ್ದೀರಿ.
ನೀವೀಗ ನೋಡ್ತಾ ಇರೋದು ಚುಂಗ್ತಾಂಗ್ ಡ್ಯಾಮ್. ನೀವು ನ್ಯೂಸ್ ಫಾಲೋ ಮಾಡಿದರೆ ಗೊತ್ತಾಗುತ್ತೆ, 2023 ಅಕ್ಟೋಬರ್ನಲ್ಲಿ ಸಿಕ್ಕಿಂನಲ್ಲಿ ಫ್ಲ್ಯಾಶ್ ಫ್ಲಡ್ ಆಗಿತ್ತು, ಟೀಸ್ಟಾ ರಿವರ್ ಓವರ್ಫ್ಲೋ ಆಗಿ. ಈ ಚುಂಗ್ತಾಂಗ್ ಡ್ಯಾಮ್ ಕೊಲ್ಯಾಪ್ಸ್ ಆಗಿ ಫುಲ್ ಫ್ಲ್ಯಾಶ್ ಫ್ಲಡ್ ಆಗಿದ್ದು. ಈ ಫ್ಲ್ಯಾಶ್ ಫ್ಲಡ್ಡಿಂದ ತುಂಬ ಜನ ಮಿಸ್ ಆದರು, ತುಂಬ ಜನ ಮನೆ ಕಳ್ಕೊಂಡ್ರು, ತುಂಬ ಜನ ಪ್ರಾಣನೂ ಕಳ್ಕೊಂಡ್ರು. ನಾವು ಜಸ್ಟ್ 7 months ಆಫ್ಟರ್ ದಟ್ ಇನ್ಸಿಡೆಂಟ್ ಇಲ್ಲಿಗೆ ಬಂದಿದ್ದೀವಿ. ಇದೇ ನೋಡ್ತಾ ಇರೋದೇ ಇದೇ ಟೀಸ್ಟಾ ರಿವರ್. ನಾನು ನ್ಯೂಸ್ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ. Chief Minister Prem Singh Tamang has asked officials to stop issuing permits to tourists in popular destinations. In fact, just yesterday news came in that nearly 3,000 tourists were stranded. He's further added that Sikkim's Chungthang Dam was washed away all because of substandard construction. ಬಂಡೆ ಅಪ್ಪ ರೇಟ್ ಹೆಂಗೈತೆ ಇದು ನೋಡ್ಬೇಕು ವಿಡಿಯೋ ನೋಡಪ್ಪ ನಾನೇ ಇದೆ ಫೋರ್ಸ್ ಅಲ್ಲ, ಅಷ್ಟು ದೊಡ್ಡ ಬಂಡೆ. ಮುಂದೆ ಮುಂದೆ ಸ್ವಲ್ಪ ದಂಡ ಆಗುತ್ತೆ. ಬ್ಯೂಟಿಫುಲ್. ಇಲ್ಲೇ ತಕ್ಕವಾದ ಇಲ್ಲಿಂದ ಮುಂದಕ್ಕೆ ಬರಬಲ್ಲ. ನಾವು ಇವಾಗ ಲಾಚುಂಗ್ ಎಂಟ್ರ್ ಆಗಿದ್ವಿ. ವೆದರ್ ಫಾರ್ಕಾಸ್ಟಲ್ಲಿ ಈವ್ನಿಂಗ್ ರೈನ್ ಅಂತ ರೈನ್ ಇತ್ತು, ಹೆವಿ ರೈನ್ ಅಂತ ಇತ್ತು. ಸೊ ಹಾಗಾಗಿ ಫಸ್ಟು ಮಳೇಲಿ ಸಿಗಾಕೊಂಡ್ಬಿಡೋದು ಬೇಡ, ಈ ಜಾಗದಲ್ಲೆಲ್ಲ ಮಳೇಲಿ ಸಿಗಾಕೊಂಡ್ರೆ ಲ್ಯಾಂಡ್ ಸ್ಲೈಡ್ ಎಲ್ಲ ತುಂಬ ಇರುತ್ತೆ ಅಂತ ಫಸ್ಟು ಹೋಗ್ಬಿಟ್ಟು ಲಾಚುಂಗಿಂದ ಮುಂದೆ ಇರೋ ಹೆಮ್ತಾಂಗ್ ವ್ಯಾಲಿಗೆ ಹೋಗ್ಬಿಡೋಣ ಅಂತ ಹೊರಟ್ವಿ. ನನಗೆ ಫ್ಲವರ್ಸ್ ಇಲ್ಲೆಲ್ಲ ಫ್ಲವರ್ಸ್ ಆಗ್ತಾ ಇದೆ. ವ್ಯಾಲಿ ಆಫ್ ಫ್ಲವರ್ಸ್ ಅಂತಲೇ ಕರೀತಾರಂತೆ ಇದನ್ನು ಕೂಡ. ನೋಡಿ ಗೈಸ್, ಜನನೇ ಇಲ್ಲ ಇಲ್ಲಿ, ನಾವೇ 4 ಜನ. ಜನನೇ ಇಲ್ಲ, ಇಲ್ಲ ಜನ, ನಾವೇ 4 ಜನ. ಅನ್ಕೊಂಡ್ವಿ ಈ ವ್ಯಾಲಿ ಫುಲ್ ರಶ್ ಇರುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನು. 12 ಇನ್ಸಿಡೆಂಟ್ ಆಗಿದೆ ಅಂತೆ. ಒಂದು ಪಾಸಲ್ಲಿ ಅವಲಾಂಚಿ ಆಗಿ 7 ಜನ ಟೂರಿಸ್ಟು ಸ್ವಲ್ಪ ಏನೋ ಇದಾಗಿದೆ ಅಂತೆ. ಆಮೇಲೆ ಅಲ್ಲಿ ಮಂಗನ್ನಿಂದ ಬರೋ ರೋಡು, ಈಸಿಯಾಗಿರೋ ರೋಡು, ಅದು ಸ್ವಲ್ಪ ಏನೋ ಬ್ರಿಡ್ಜ್ ಇದೆ, ಒಂದು ಮರದ ಬ್ರಿಡ್ಜು, ಅದು ನೀರು ಬಂದು ಕಿತ್ಕೊಂಡು ಹೋಗಿದೆ ಅಂತೆ. ಅದರಿಂದ ಆ ರೋಡಿಂದ ಬರೋಕ್ಕಾಗಲ್ಲ, ತುಂಬ ಸುತ್ತಾರ್ಕೊಂಡು 1.5 hour ಎಕ್ಸ್ಟ್ರಾ ಸುತ್ತಾರ್ಕೊಂಡು ಬರಬೇಕು. ನಾವು ಬಂದ್ವಿ. ಐ ಥಿಂಕ್ ಇಟ್ಸ್ ವರ್ತ್ ಕಮಿಂಗ್, ಯಾಕಂದರೆ ಯಾರು ಇಲ್ಲ ಗೈಸ್. This is how valley looks, Chungthang Valley. ನೋಡಿ ಗೈಸ್, ಇದು ಪಚ್ಕರ್ಪುರ. ಈಗ ಸ್ವಲ್ಪ ಯಾರೋ ಹೇಳಿದ್ರು ಅಂತ ಇಲ್ಲೆಲ್ಲ ಸ್ನೋಫಾಲ್ ಆಗಂಗೆ ಕಾಣ್ತಾ ಇದೆ. ಇದನ್ನು ಸ್ವಲ್ಪ ಆಲ್ಟಿಟ್ಯೂಡ್ ಹೈ ಆದಂಗೂ ಸ್ವಲ್ಪ ಇದನ್ನು ಮೂಗಿಗೆ ಏರಿಸಿದ್ರೆ ಒಳ್ಳೇದಂತೆ. ಟ್ರೈ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಅನ್ನಿಸ್ತಾ ಇದೆ. ಲಾಸ್ಟ್ ಟೈಮ್ ಸ್ಪಿಟ್ಟಿಯಲ್ಲೂ ಟ್ರೈ ಮಾಡಿದ್ವಿ, ಸ್ವಲ್ಪ ಹೆಲ್ಪ್ ಆಗಿತ್ತು ಅನ್ನಿಸ್ತು. ವ್ಯಾಲಿ ಆಫ್ ಫ್ಲವರ್ಸ್, ಗೈಸ್ ವ್ಯಾಲಿ ಆಫ್ ಫ್ಲವರ್ಸ್ಗೆ ರೀಚ್ ಆದ್ವಿ ನೋಡಿ ಗೈಸ್. ಇಲ್ಲಿ ತುಂಬಾ ಕಮರ್ಷಿಯಲ್ ಸ್ಪೇಸ್ ಇತ್ತು, ಬಟ್ ಟೂರಿಸ್ಟ್ ಇಲ್ಲದೆ ಇರೋದ್ರಿಂದ ಎಲ್ಲರೂ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದಾರೆ ಗೈಸ್. ಗೆಸ್ಟ್ ಹೌಸ್ ಓಪನ್ನು ಇದೆ, ಗೆಸ್ಟ್ ಹೌಸ್ ಒಂದು. ಹೆಮ್ತಾಂಗ್ ಏನೋ ಕಾಣಿಸ್ತಾ ಇದೆ ಗೈಸ್ ಇಲ್ಲಿ. ಇದಿಲ್ಲ ಅನ್ಕೊಂಡಿದ್ವಲ್ಲ ವರ್ಷ ಇಲ್ಲಿ ನಿಲ್ಲಿಸಿ ಅಲ್ಲಿ ಓಡೋಗಿ ನಾವು ಇದು ಮಾಡೋಣ ಅಂತ. ಜನ ಇರ್ತಾರೆ ಇಲ್ಲಿ, ಅಡುಗೆ ಮಾಡೋಣ, ಫೋಟೋ ಹೊಡ್ಕೊಳ್ಳೋಣ ಅನ್ಕೊಂಡಿದ್ವಿ ಇಲ್ಲಿ ವಿಡಿಯೋ ನೋಡ್ತಾ. ನೋ ಫ್ಲವರ್ ನೋ ಬದನೆ ಸರ್. ಎಲ್ಲದು ಗೈಸ್ ನೋಡಿ, ನಾವು ಎಲ್ಲಾದರೂ ಇಳಿಬೋದು, ಜನನೇ ಇಲ್ಲ ಇಲ್ಲೆಲ್ಲೂ. ಫುಲ್ ನಾವು ವಿಡಿಯೋದಲ್ಲಿ ನೋಡಿದಾಗ ಇಲ್ಲೆಲ್ಲ ಫುಲ್ ಜನ ಇದ್ದರು. ಬಟ್ ನಾವು ಬಂದಿರೋ ಟೈಮ್ ಚೆನ್ನಾಗಿದೆ ಅನ್ಸುತ್ತೆ. ಫುಲ್ ವ್ಯಾಲ್ಯೂನೇ ನಮಗೆ ಬಿಟ್ಕೊಟ್ಟಿದ್ದಾರೆ ಗೈಸ್.
ನೀವು ವಿಡಿಯೋಲಿ ನೋಡ್ದಂಗೆ ಒಬ್ಬರು ಟೂರಿಸ್ಟ್ ಕೂಡ ಇರಲಿಲ್ಲ ಎಮ್ತಂಗ್ ವ್ಯಾಲಿನಲ್ಲಿ. ತುಂಬ ಸರ್ಪ್ರೈಸ್ ಆಗಿತ್ತು ನಮಗಂತೂ. ಮುಂದೆ ಎಮ್ತಂಗಿಂದ ಮುಂದಕ್ಕೆ 0 ಪಾಯಿಂಟ್ ಅಂತ ಇತ್ತು. ನಾವು ಹೋಗಲಿಲ್ಲ, ಯಾಕೆಂದರೆ ಆಲ್ರೆಡಿ ಮಳೆ ಮತ್ತು ಸ್ನೋಫಾಲ್ ಸಣ್ಣ ಸ್ಟಾರ್ಟ್ ಆಗಿತ್ತು. ನಾವು ರಿಸ್ಕ್ ಬೇಡ ಅಂದ್ಬಿಟ್ಟು ವಾಪಸ್ ತಿರ್ಸ್ಕೊಂಡು ಫಸ್ಟ್ ಹೋಗಿ ಲಾಚುಂಗ್ ಸೇರ್ಕೊಳ್ಳೋಣ, ಲಾಚುಂಗ್ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ, ಇವತ್ತು ಆಲ್ರೆಡಿ ತುಂಬ ಡ್ರೈವ್ ಆಗಿತ್ತು ಅಂತ ವಾಪಸ್ ಹೊರಟ್ವಿ. ಲಾಚುಂಗಲ್ಲಿ ನಾವು ಶಾಂಗ್ರಿಲಾ ಅನ್ನೋ ಹೋಟೆಲ್ ಬುಕ್ ಮಾಡಿದ್ವಿ. ಹೋಟೆಲ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಇಂಥ ಜಾಗದಲ್ಲಿ ಆ ಥರ ಹೋಟೆಲ್ಲು ಆ ಥರ ಹಾಸ್ಪಿಟಾಲಿಟಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ.